ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಡೆಲ್ಟಾ ಪ್ಲಸ್ ಅವತಾರ ಸೃಷ್ಟಿ ಮನುಷ್ಯ ದೇಹದಲ್ಲೇ ಆಯ್ತಾ? ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ವೈರಸ್ ರೋಗದ ಲಕ್ಷಣಗಳೇನು ಗೊತ್ತಾ? ಬೆಂಗಳೂರು, ಮೈಸೂರಲ್ಲಿ ಆತಂಕ. ಕರ್ನಾಟಕಕ್ಕೆ ಡೆಲ್ಟಾ ಪ್ಲಸ್ ಕಂಟಕವಾಯ್ತಾ? ಇದೇ ಹೊತ್ತಿನ ವಿಶೇಷ ಡೆಲ್ಟಾ ಪ್ಲಸ್ ಜನ್ಮ ರಹಸ್ಯ. ಡೆಲ್ಟಾ ಪ್ಲಸ್ ಅವತಾರ ಸೃಷ್ಟಿ ಮನುಷ್ಯ ದೇಹದಲ್ಲೇ ಆಯ್ತಾ? ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ವೈರಸ್ ರೋಗದ ಲಕ್ಷಣಗಳೇನು ಗೊತ್ತಾ? ಬೆಂಗಳೂರು, ಮೈಸೂರಲ್ಲಿ ಆತಂಕ. ಕರ್ನಾಟಕಕ್ಕೆ ಡೆಲ್ಟಾ ಪ್ಲಸ್ ಕಂಟಕವಾಯ್ತಾ? ಕೊರೋನಾ ನಿಜಕ್ಕೂ ನಿಗೂಢ ವೈರಸ್. ಈ ವೈರಸ್ನಿಂದ ಸೋಂಕು ಅದು ಹೇಗೆ ತಗುಲುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸದ್ದಿಲ್ಲದೆ ದೇಹ ಹೊಕ್ಕಿ ರಣಕೇಕೆ ಹಾಕುತ್ತೆ. ಆಗಿಂದಾಗೆ ತನ್ನ ರಚನೆಯನ್ನ ಬದಲಿಸಿಕೊಂಡು ಉಗ್ರ ರೂಪ ತಾಳುತ್ತಿದೆ. ಹೀಗಾಗಿನೇ ಕೊರೋನಾ ಎರಡನೇ ಅಲೆ ಕಡಿಮೆ ಆಯಿತು ಅಂತ ಹೇಳಿ ಜನ ನಿಟ್ಟುಸಿರು ಬಿಡೋ ಟೈಮಲ್ಲೇ ವೈರಸ್ ರೂಪಾಂತರಗೊಂಡು ರಣಕೇಕೆ ಹಾಕೋಕೆ ಹೊಂಚು ಹಾಕಿ ಕೂತಿದೆ. ನಿಮ್ಗೆ ಗೊತ್ತಿರಬಹುದು, ಕೊರೋನಾ ಎರಡನೇ ಅಲೆಗೆ ಪ್ರಮುಖ ಕಾರಣ ಡೆಲ್ಟಾ ವೈರಸ್. ಆದ್ರೀಗ ಡೆಲ್ಟಾ ಪ್ಲಸ್ ಅನ್ನೋ ವೈರಸ್ ನಿಗೂಢ ದಾಳಿ ನಡೆಸುತ್ತಿದೆ. ಇದರ ಆರ್ಭಟ ಜೋರಾದ್ರೆ ಮೂರನೇ ಅಲೆಗೆ ಮುಹೂರ್ತ ಫಿಕ್ಸ್ ಆಯ್ತು ಅಂತಾನೆ ಅರ್ಥ. ಹಾಗಾದ್ರೆ ಏನಿದು ಡೆಲ್ಟಾ ಪ್ಲಸ್ ವೈರಸ್? ಡೆಲ್ಟಾ ಪ್ಲಸ್ ಅವತಾರ ಸೃಷ್ಟಿ ಮನುಷ್ಯ ದೇಹದಲ್ಲೇ ಆಯ್ತಾ? ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ವೈರಸ್ ರೋಗ ಲಕ್ಷಣಗಳು ಹೇಗಿರ್ತವೆ? ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಡೆಲ್ಟಾ ಪ್ಲಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ ಗೊತ್ತಾ? ಅಷ್ಟಕ್ಕೂ ಏನದು ಡೆಲ್ಟಾ ಪ್ಲಸ್ನ ಜನ್ಮ ರಹಸ್ಯ ಅಂದ್ರ ಆ ರಣರೋಚಕ ಸ್ಟೋರಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಡೆಲ್ಟಾ ಅಂದ್ರೆ ಭಾರತದಲ್ಲಿ ಹೆಚ್ಚು ಸಾವು ನೋವು ಸೃಷ್ಟಿಸಿದ ಕೊರೋನಾ ರೂಪಾಂತರಿ ವೈರಸ್. ಈ ವೈರಸ್ನಿಂದಾಗಿನೇ ಭಾರತದಲ್ಲಿ ಕೊರೋನಾ ಎರಡನೇ ಅಲೆ ವಿಸ್ಫೋಟವಾಗಿತ್ತು. ಈ ವೈರಸ್ನಿಂದಾಗಿನೇ ಪ್ರತಿದಿನ ಸಾವಿರಾರು ಮಂದಿ ಉಸಿರು ಚೆಲ್ಲಿತ್ತು. ಇದೇ ವೈರಸ್ ಬ್ರಿಟನ್, ಅಮೆರಿಕಾಗಳಲ್ಲಿ ಅತಿ ವೇಗವಾಗಿ ಹರಡಿ ರಣಕೇಕೆ ಹಾಕಿತ್ತು. ಹೀಗಾಗಿ ಇಡೀ ಜಗತ್ತೇ ಡೆಲ್ಟಾ ವೈರಸ್ ಅನ್ನ ಕೇಳಿದ್ರೆ ಬೆಚ್ಚಿ ಬೀಳುತ್ತವೆ. ಆದ್ರೀಗ ಡೆಲ್ಟಾ ಅಬ್ಬರ ಕ್ಷೀಣಿಸಿದ್ದರಿಂದ ದೇಶದಲ್ಲೂ ಕೊರೋನಾ ಎರಡನೇ ಅಲೆ ನಿಧಾನಕ್ಕೆ ಇಳಿತಾ ಇದೆ. ಇದರಿಂದ ಜನ ನಿಟ್ಟುಸಿರು ಬಿಟ್ಟು ಸಹಜ ಜೀವನಕ್ಕೆ ಮರಳುತ್ತಿದ್ದಾರೆ. ಆದರೆ ಡೆಲ್ಟಾ ಅಬ್ಬರ ಕ್ಷೀಣಿಸುತ್ತಿರೋ ಬೆನ್ನಲ್ಲೇ ಡೆಲ್ಟಾ ಪ್ಲಸ್ ಒಕ್ಕರಿಸಿಕೊಂಡಿದೆ. ಡೆಲ್ಟಾ ತಳಿಯ ರೂಪಾಂತರ ತಳಿಯೇ ಈ ಡೆಲ್ಟಾ ಪ್ಲಸ್. ಡೆಲ್ಟಾ ವೇರಿಯಂಟು ಮನುಷ್ಯನ ದೇಹದಲ್ಲಿ ರೂಪಾಂತರಗೊಂಡು ಡೆಲ್ಟಾ ಪ್ಲಸ್ ಆಗಿದೆ. ಸೊ ಈ ವೈರಸ್ಸು ಮ್ಯೂಟೇಷನ್ ರೂಪಾಂತರಗೊಳ್ಳಲಿಕ್ಕೆ ಮನುಷ್ಯನ ದೇಹದಲ್ಲಿ ನಾವು ಅದೇನು ಹೋಸ್ಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ಅದು ಬೇಕಾಗತ್ತೆ. ಹಾಗಾಗಿ ಇದು ರೂಪಾಂತರಗೊಂಡಿದೆ ಮನುಷ್ಯನ ದೇಹದಲ್ಲಿ. ಇದು ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಮನುಷ್ಯನ ದೇಹದಲ್ಲಿ ಆಗಿರುವಂಥ ಒಂದು ಬದಲಾವಣೆ ಅಂತ ಹೇಳ್ಬೋದು. ಡೆಲ್ಟಾ ಪ್ಲಸ್ ರೂಪಾಂತರಿಯನ್ನ AY1 ಅಥವಾ B.1.617.2.1 ಅಂತ ಗುರುತಿಸಲಾಗಿದೆ. ಈಗಾಗಲೇ ವಿಶ್ವದ 9 ದೇಶಗಳಲ್ಲಿ ಈ ತಳಿಯು ಕಾಣಿಸಿಕೊಂಡಿದೆ. ಅಷ್ಟೇ, ನಮ್ಮ ದೇಶದ ಒಟ್ಟು 8 ರಾಜ್ಯಗಳಲ್ಲೂ ಡೆಲ್ಟಾ ಪ್ಲಸ್ ವೈರಸ್ ಸೋಂಕಿತರು ಪತ್ತೆಯಾಗುತ್ತಿದ್ದು, ಕರ್ನಾಟಕದ ಬೆಂಗಳೂರು ಮತ್ತು ಮೈಸೂರಲ್ಲೂ ಡೆಲ್ಟಾ ಪ್ಲಸ್ ಪತ್ತೆಯಾಗಿದೆ. ನಿಮಗೆ ಗೊತ್ತಿರಲಿ, ಡೆಲ್ಟಾ ಪ್ಲಸ್ ತಳಿಯು ಒಂದು ಆಸಕ್ತಿದಾಯಕ ತಳಿ ಎಂದಷ್ಟೇ ವಾರದ ಹಿಂದೆ ಕೇಂದ್ರ ಸರ್ಕಾರ ಹೇಳಿತ್ತು. ಆದ್ರೀಗ ಇದು ಕಳವಳಕಾರಿ ರೂಪಾಂತರಿ ತಳಿ ಎಂದು ಘೋಷಿಸಿದೆ. ಹಾಗಾದ್ರೆ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ ಮೈಸೂರು ಮತ್ತು ಬೆಂಗಳೂರಲ್ಲಿ ಆತಂಕ ಸೃಷ್ಟಿಸಿರೋದು ಯಾಕೆ? ಕರ್ನಾಟಕಕ್ಕೆ ಡೆಲ್ಟಾ ಪ್ಲಸ್ ಕಂಟಕವಾಗಿ ಕಾಡುತ್ತಾ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಡೆಲ್ಟಾ ಪ್ಲಸ್ ಈ ಹಿಂದಿನ ಡೆಲ್ಟಾಗಿಂತ ಅತಿ ವೇಗವಾಗಿ ಹರಡುತ್ತೆ ಅಂತಿರೋದು ಯಾಕೆ ತಜ್ಞರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೊರೋನಾ ವೈರಸ್ನ ಹೊರಕವಚದಲ್ಲಿ ಸ್ಪೈಕ್ ಪ್ರೋಟೀನ್ಗಳು ಇರ್ತವೆ. ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಮುಳ್ಳುಗಳು ಹೊರಚಾಚಿಕೊಂಡಿರ್ತವೆ. ಹೀಗಾಗಿ ವೈರಸ್ ಮನುಷ್ಯನ ಜೀವಕೋಶಗಳನ್ನು ಪ್ರವೇಶಿಸಲು ಈ ಮುಳ್ಳು ಚಾಚಿಕೆಗಳು ನೆರವಾಗುತ್ತವೆ. ವೈರಾಣು ಎಷ್ಟು ಕ್ಷಿಪ್ರವಾಗಿ ಹರಡುತ್ತವೆ ಅನ್ನೋದು ಈ ಮುಳ್ಳು ಚಾಚಿಕೆಗಳ ಸಂಖ್ಯೆ ಮತ್ತು ಸ್ವರೂಪವನ್ನು ಆಧರಿಸಿರುತ್ತೆ. ನಿಮಗೆ ಗೊತ್ತಿರಲಿ, ಮೂಲ ಕೊರೋನಾ ವೈರಾಣುವಿನಲ್ಲಿ ಈ ಮುಳ್ಳು ಚಾಚಿಕೆಗಳ ಸಂಖ್ಯೆ ಕಡಿಮೆ ಇತ್ತು. ಹೀಗಾಗಿ ಮೊದಲ ಅಲೆಯಲ್ಲಿ ಸೋಂಕು ನಿಧಾನವಾಗಿ ಹರಡಿತ್ತು.
ಜಗತ್ತಿನ ವಿವಿಧೆಡೆ ಎರಡನೇ ಅಲೆಯಲ್ಲಿ ಕಾಣಿಸಿಕೊಂಡ ಹೊಸ ತಳಿಯ ವೈರಾಣುವಿನಲ್ಲಿ ಈ ಮುಳ್ಳು ಚಾಚಿಕೆಗಳು ಹೆಚ್ಚಾಗಿದ್ದವು. ಹೀಗಾಗಿ ಎರಡನೇ ಅಲೆ ತೀವ್ರವಾಗಿತ್ತು. ಭಾರತದಲ್ಲಿ ಮೊದಲು ಪತ್ತೆ ಮಾಡಿದ್ದ ಡೆಲ್ಟಾ ತಳಿಯಲ್ಲೂ ಈ ಮುಳ್ಳು ಚಾಚಿಕೆಗಳು ತೀವ್ರವಾಗಿದ್ದವು. ಹೀಗಾಗಿಯೇ ಎರಡನೇ ಅಲೆ ಅತ್ಯಂತ ಕ್ಷಿಪ್ರವಾಗಿ ಹರಡಿತ್ತು. ಆದ್ರೀಗ ಡೆಲ್ಟಾ ಪ್ಲಸ್ ತಳಿಯಲ್ಲಿನ ಮುಳ್ಳು ಚಾಚಿಕೆಗಳು ಮತ್ತಷ್ಟು ತೀವ್ರವಾಗಿವೆ. ಹೀಗಾಗಿ ಸೋಂಕು ಹರಡುವಿಕೆಗೆ ಈ ತಳಿಯು ಮತ್ತಷ್ಟು ವೇಗ ನೀಡುತ್ತದೆ ಎಂದು ಈ ತಳಿಯ ವಂಶವಾಹಿ ಅಧ್ಯಯನ ನಡೆಸಿರುವ ಭಾರತದ ವಿಜ್ಞಾನಿಗಳು ಹೇಳಿದ್ದಾರೆ. ನಮ್ಮ ದೇಶದಲ್ಲೂ ಡೆಲ್ಟಾ ಪ್ಲಸ್ ರೂಪಾಂತರಿ ಮೊದಲ ಸಲ ಮಹಾರಾಷ್ಟ್ರದಲ್ಲಿ ಪತ್ತೆಯಾಗಿತ್ತು. ಹೀಗಾಗಿ ಅಲ್ಲಿನ ಎಲ್ಲ ಜಿಲ್ಲೆಗಳಿಂದ ತಲಾ 100 ಕೋವಿಡ್ ರೋಗಿಗಳ ಸೋಂಕಿನ ಮಾದರಿಗಳನ್ನು ಪ್ರಯೋಗಾಲಯಗಳಿಗೆ ಕಳುಹಿಸಲಾಗಿತ್ತು. ಅವುಗಳಲ್ಲಿ 21ರಷ್ಟು ಮಾದರಿಗಳಲ್ಲಿ ಮಾತ್ರವೇ ಡೆಲ್ಟಾ ಪ್ಲಸ್ ತಳಿ ಪತ್ತೆಯಾಗಿದೆ. ಈ ತಳಿಯು ಅತ್ಯಂತ ಕ್ಷಿಪ್ರವಾಗಿ ಹರಡುವ ಶಕ್ತಿ ಹೊಂದಿರುವುದರಿಂದ ಇದನ್ನ ಕಳವಳಕಾರಿ ರೂಪಾಂತರಿ ವೈರಸ್ ತಳಿ ಎಂದು ಪರಿಗಣಿಸಲಾಗಿದೆ. ವೈರಸ್ ರೂಪಾಂತರಗೊಳ್ಳುವುದು ಹೇಗೆ? ಮನುಷ್ಯನ ದೇಹದಲ್ಲೇ ಸೃಷ್ಟಿಯಾಯ್ತಾ ಡೆಲ್ಟಾ ಪ್ಲಸ್? ಯಾವುದೇ ವೈರಸ್ ಇರಲಿ, ಕೆಲ ದಿನಗಳ ನಂತರ ರೂಪಾಂತರಗೊಳ್ಳುವುದು ಕಾಮನ್. ಹಾಗೇನೇ ಕೊರೋನಾ ವೈರಸ್ ಕೂಡ ರೂಪಾಂತರಗೊಳ್ಳುತ್ತಿದೆ. ಹಾಗಾದ್ರೆ ವೈರಸ್ ಎಲ್ಲಿ ರೂಪಾಂತರಗೊಳ್ಳುತ್ತೆ ಗೊತ್ತಾ? ಅದು ಬೇರೆಲ್ಲೂ ಅಲ್ಲ, ಮನುಷ್ಯನ ದೇಹದಲ್ಲೇ. ಹೌದು ವೀಕ್ಷಕರೇ, ವೈರಸ್ ಹೊರಗಿದ್ರೆ ಹೆಚ್ಚು ಹೊತ್ತು ಬದುಕಿರಲ್ಲ. ಅದು ಬದುಕಿರಬೇಕು ಅಂದ್ರೆ ಯಾವುದಾದ್ರೂ ಪ್ರಾಣಿ ಅಥವಾ ಮನುಷ್ಯನ ದೇಹದಲ್ಲಿ ಇರಬೇಕು. ಆದ್ರೆ ಕೊರೋನಾ ವೈರಸ್ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಮನುಷ್ಯರಿಂದ ಮನುಷ್ಯರಿಗೆ ಹರಡುತ್ತಿರೋದ್ರಿಂದ ಮನುಷ್ಯನ ದೇಹದಲ್ಲೇ ಇದೆ. ಹೀಗೆ ಮನುಷ್ಯನ ದೇಹದಲ್ಲಿ ಇರಬೇಕಾದ್ರೆ ಕೆಲ ತಿಂಗಳುಗಳ ನಂತರ ಅದು ರೂಪಾಂತರಗೊಳ್ಳುತ್ತಿದೆ. ಹೀಗಾಗಿ ಡೆಲ್ಟಾ ವೈರಸ್ ಮನುಷ್ಯನ ದೇಹದಲ್ಲೇ ರೂಪಾಂತರಗೊಂಡು ಡೆಲ್ಟಾ ಪ್ಲಸ್ ಆಗಿ ಮಾರ್ಪಟ್ಟಿದೆ. ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ ಡೆಲ್ಟಾ ಪ್ಲಸ್. 3ನೇ ಅಲೆ ಸೃಷ್ಟಿಗೆ ಕಾರಣವಾಗಬಹುದು ಎಂದು ಅಂದಾಜಿಸಿರೋ ಡೆಲ್ಟಾ ಪ್ಲಸ್ ವೈರಸ್ ಈಗಾಗಲೇ ಕರ್ನಾಟಕ ಸೇರಿ ದೇಶದ ಒಟ್ಟು 8 ರಾಜ್ಯಗಳಲ್ಲಿ ಪತ್ತೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಡೆಲ್ಟಾ ಪ್ಲಸ್ ರೂಪಾಂತರದ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಮತ್ತು ಬುಧವಾರದ ವೇಳೆಗೆ 21 ಜನರಿಗೆ ಸೋಂಕು ತಗುಲಿದೆ. ಇದಲ್ಲದೆ ಮಧ್ಯಪ್ರದೇಶದಲ್ಲಿ 6, ಕೇರಳ ಮತ್ತು ತಮಿಳುನಾಡಿನಲ್ಲಿ ತಲಾ 3, ಕರ್ನಾಟಕದಲ್ಲಿ 2 ಮತ್ತು ಪಂಜಾಬ್, ಆಂಧ್ರಪ್ರದೇಶ ಮತ್ತು ಜಮ್ಮುಗಳಲ್ಲಿ ತಲಾ 1 ಪ್ರಕರಣಗಳು ವರದಿಯಾಗಿವೆ. ಆ ಮೂಲಕ ದೇಶದಲ್ಲಿ ಒಟ್ಟು 40 ಜನರಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಸೋಂಕು ಪತ್ತೆಯಾಗಿತ್ತು. ಭಾರತದಲ್ಲಿ ಡೆಲ್ಟಾ ಪ್ಲಸ್ ರೂಪಾಂತರಿ ತಳಿ ಮೊದಲು ಪತ್ತೆಯಾಗಿದ್ದು ಏಪ್ರಿಲ್ 5ರಂದು ಮಹಾರಾಷ್ಟ್ರದಲ್ಲಿ. ಸೋಂಕಿತರ ಜಿನೋಮ್ ಸೀಕ್ವೆನ್ಸಿಂಗ್ನಲ್ಲಿ ಇದು ಜೂನ್ 11ರ ನಂತರ ದೃಢಪಟ್ಟಿದೆ. ಈವರೆಗೆ ಅಮೆರಿಕ, ಬ್ರಿಟನ್ ಸೇರಿ ಒಟ್ಟು 9 ದೇಶಗಳಲ್ಲೂ ಡೆಲ್ಟಾ ಪ್ಲಸ್ ಕಾಣಿಸಿಕೊಂಡಿದೆ. ಅದೇ ರೀತಿ ಕರುನಾಡಿನ ಮೈಸೂರು ಮತ್ತು ಬೆಂಗಳೂರಲ್ಲೂ ಪತ್ತೆಯಾಗಿದೆ. ಹಾಗಾದ್ರೆ ಈ ಡೆಲ್ಟಾ ಪ್ಲಸ್ ವೇರಿಯಂಟ್ನ ರೋಗ ಲಕ್ಷಣಗಳು ಹೇಗಿರ್ತವೆ ಗೊತ್ತಾ? ಸದ್ಯ ಡೆಲ್ಟಾ ಪ್ಲಸ್ ವೈರಸ್ನ ವೇಗ ಎಷ್ಟು ಅನ್ನೋದಕ್ಕೆ ನಿಖರ ಸಾಕ್ಷಿ ಇಲ್ಲ. ಆದ್ರೆ ಈ ವೈರಸ್ ಸೋಂಕು ತಗುಲಿದ್ರೆ ಕೆಮ್ಮು, ಜ್ವರ, ವಾಂತಿ, ಕೀಲು ನೋವು, ಹೆಚ್ಚು ಸುಸ್ತು ಕಾಣಿಸಿಕೊಳ್ಳುತ್ತೆ. ಹಾಗೇನೇ ಹೊಟ್ಟೆ ನೋವು, ಕಿವಿ ನೋವು ಪ್ರಮುಖ ಲಕ್ಷಣ ಅಂತ ಹೇಳಲಾಗುತ್ತಿದೆ. ಅದೇ ರೀತಿ ಡೆಲ್ಟಾ ಪ್ಲಸ್ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನೇ ಕುಗ್ಗಿಸಿಬಿಡುತ್ತೆ. 40% 60% ವೇಗದಲ್ಲಿ ಶ್ವಾಸಕೋಶಕ್ಕೆ ಹಬ್ಬಿ ಬಾಧಿಸುತ್ತೆ. ನೆಗಡಿ, ತಲೆನೋವು, ಜ್ವರ ಮತ್ತು ಈ ಗಂಟಲು ನೋವು ಅಥವಾ ಗಂಟಲು ಕೆರೆತ ಏನಿದೆ, ಇದು ಈ ಡೆಲ್ಟಾ ಪ್ಲಸ್ನ ರೋಗ ಲಕ್ಷಣಗಳು. ಇದು ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ನಮ್ಮ ದೇಶದಲ್ಲಿರ್ಬೋದು ಅಥವಾ ಹೊರದೇಶದಲ್ಲಿ ಕೂಡ ಇವೇ ಸಾಮಾನ್ಯವಾಗಿ ಡೆಲ್ಟಾ ಪ್ಲಸ್ನ ರೋಗ ಲಕ್ಷಣಗಳು. ಬಟ್ ರೋಗ ಲಕ್ಷಣ ಇಲ್ಲದಿದ್ದು ಅಂಥ ವ್ಯಕ್ತಿಗಳಿಗೂ ಕೂಡ, ಅಂದರೆ ಏಸಿಪ್ಟಮ್ಯಾಟಿಕ್ ಪರ್ಸನ್ಸ್ಗೂ ಕೂಡ ಡೆಲ್ಟಾ ಪ್ಲಸ್ ವೇರಿಯಂಟ್ಸು ಏನಿದೆ ಅದು ಕಾಣಿಸ್ಕೋಬಹುದು. ಕೇಳಿದ್ರಲ್ಲ, ಸಾಂಕ್ರಾಮಿಕ ರೋಗ ತಜ್ಞ ಡಾಕ್ಟರ್ ಸುನಿಲ್ ಅವರು ಹೇಳಿದ್ದನ್ನ. ಕೆಲವರಿಗೆ ಡೆಲ್ಟಾ ಪ್ಲಸ್ ರೋಗ ಲಕ್ಷಣಗಳಿಲ್ಲದಿದ್ರೂ ವೈರಸ್ ಹರಡಿಸುವ ಸಾಧ್ಯತೆ ಇದೆ. ಹೀಗಾಗಿ ಡೆಲ್ಟಾ ಪ್ಲಸ್ ವೈರಸ್ಸೇ ದೇಶದಲ್ಲಿ 3ನೇ ಅಲೆಗೆ ಕಾರಣವಾಗುತ್ತಾ ಅನ್ನೋ ಆತಂಕವೂ ಎಲ್ಲರನ್ನೂ ಕಾಡ್ತಾ ಇದೆ. ಎರಡನೇ ಅಲೆಯಲ್ಲಿ ಡೆಲ್ಟಾ ವೈರಸ್ ಭಾರತದಲ್ಲಿ ರಣಕೇಕೆ ಹಾಕ್ತು. ಆದರೆ ಈಗ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ 3ನೇ ಅಲೆ ಸೃಷ್ಟಿಗೆ ಕಾರಣವಾಗುತ್ತಾ ಅನ್ನುವ ಆತಂಕ ಕಾಡ್ತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಪತ್ತೆಯಾಗಿರೋ ಡೆಲ್ಟಾ ಪ್ಲಸ್ ಈಗಾಗಲೇ ಜಗತ್ತಿನ 9 ದೇಶಗಳಲ್ಲಿ ಕಾಣಿಸಿಕೊಂಡಿದೆ.
ಅಷ್ಟೇ ಅಲ್ಲ, ನಮ್ಮ ದೇಶದ 8ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಡೆಲ್ಟಾ ಪ್ಲಸ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಕರ್ನಾಟಕದ ಬೆಂಗಳೂರು ಮತ್ತು ಮೈಸೂರಲ್ಲಿ ಸೋಂಕಿತರು ಕಾಣಿಸಿಕೊಂಡಿರುವುದು ಕನ್ನಡಿಗರಲ್ಲಿ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಕೊರೋನಾ 2ನೇ ಅಲೆಯ ಆತಂಕ ಕಡಿಮೆ ಆಗ್ತಿದ್ದಂತೆ 3ನೇ ಅಲೆಯ ಭೀತಿ ದಿನೇ ದಿನೇ ಹೆಚ್ಚಾಗ್ತಿದೆ. ದೇಶದಲ್ಲಿ ಕಾಣಿಸಿಕೊಂಡಿರೋ ಡೆಲ್ಟಾ ಪ್ಲಸ್ ವೈರಸ್ 3ನೇ ಅಲೆಗೆ ಕಾರಣವಾಗುತ್ತಾ ಅನ್ನೋ ಭಯ ಎದ್ದಿದೆ. ಕರ್ನಾಟಕ ಸೇರಿದಂತೆ 8 ರಾಜ್ಯಗಳಲ್ಲಿ ಡೆಲ್ಟಾ ಪ್ಲಸ್ ಆತಂಕ ಶುರುವಾಗಿದೆ. ರಾಜ್ಯದಲ್ಲಿ ಕಳೆದ ಮಂಗಳವಾರ ಮೈಸೂರಿನಲ್ಲಿ ಪತ್ತೆಯಾಗಿತ್ತು. ಆ ಮೂಲಕ ರಾಜ್ಯದಲ್ಲೂ ಡೇಂಜರಸ್ ಡೆಲ್ಟಾ ಆತಂಕ ಮನೆ ಮಾಡಿತ್ತು. ರೂಪಾಂತರಗೊಂಡ ಕೊರೋನಾ ವೈರಸ್ ಡೆಲ್ಟಾ ಪ್ಲಸ್ ಕೊರೋನಾ ಹಿಂದಿನ ರೂಪಾಂತರಕ್ಕಿಂತಲೂ ಮಿಂಚಿನ ವೇಗದಲ್ಲಿ ಹರಡುತ್ತೆ. ಜೊತೆಗೆ ಅತ್ಯಂತ ಪರಿಣಾಮಕಾರಿ ಎಂದು ಕೇಂದ್ರ ಸರ್ಕಾರವೇ ಎಚ್ಚರಿಕೆ ಕೊಟ್ಟಿದೆ. ಡೆಲ್ಟಾ ಪ್ಲಸ್ನ ಇವತ್ತು ಸೋಂಕಿತರು ಕರ್ನಾಟಕದಲ್ಲಿ ಒಂದು ಮೈಸೂರಿನಲ್ಲಿ ನಾನು ಹೇಳಿದೆ, ಅವ್ರಿಗೆ ಯಾವುದೇ ರೋಗದ ಲಕ್ಷಣ ಕೂಡ ಇಲ್ಲ. ಆದರೂ ಕೂಡ ಅವ್ರನ್ನ ಪ್ರತ್ಯೇಕವಾಗಿ ಇಟ್ಟು ಅವ್ರ ಮೇಲೆ ನಿಗಾ ವಹಿಸುವಂತ ಕೆಲಸ ಮಾಡಿದ್ದೀವಿ. ಹಾಗಾದ್ರೆ ರೋಗ ಲಕ್ಷಣಗಳು ಇಲ್ಲದೇ ಇದ್ರೂ ಡೆಲ್ಟಾ ಪ್ಲಸ್ ಹರಡುತ್ತಾ? ಈ ಬಗ್ಗೆ ತಜ್ಞರು ಏನಂತಾರೆ ಗೊತ್ತಾ? ಇದು ಏನು ತೋರಿಸುತ್ತೆ ಅಂದ್ರೆ, ಈವನ್ ಯಾವುದೇ ಒಂದು ಟ್ರಾವೆಲ್ ಹಿಸ್ಟ್ರಿ ಇಲ್ದಿದ್ರೂ ಕೂಡ ವ್ಯಕ್ತಿಗೆ ಡೆಲ್ಟಾ ಪ್ಲಸ್ ಬರುವಂತ ಸಾಧ್ಯತೆಗಳು ಇದೆ ಅಂತ ಅನ್ಸುತ್ತೆ. ಹೀಗೆ ಮೈಸೂರಲ್ಲಿ ಮೊನ್ನೆ ಒಬ್ಬರಿಗೆ ಕಾಣಿಸಿಕೊಂಡಿದ್ದ ಡೆಲ್ಟಾ ಪ್ಲಸ್ ವೈರಸ್ ಬುಧವಾರ ಮತ್ತೆ 3ರಲ್ಲಿ ಪತ್ತೆಯಾಗಿತ್ತು. ಸಮಾಧಾನಕರ ವಿಷಯ ಅಂದ್ರೆ 3 ಸೋಂಕಿತರು ಸಹ ಆರೋಗ್ಯವಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಮೈಸೂರು ಡಿಎಚ್ಒ ಕೆಎಚ್ ಪ್ರಸಾದ್, ಎಲ್ಲರಿಗೂ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ನೀಡಲು ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಇನ್ನು ಬುಧವಾರ ಬೆಂಗಳೂರಲ್ಲೂ 86 ವರ್ಷದ ವೃದ್ಧನಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆಯಾಗಿದೆ. ಶೀತ, ಜ್ವರ, ಉಸಿರಾಟದ ಸಮಸ್ಯೆ ಇದ್ದಿದ್ರಿಂದ ಜೂನ್ 10ರಂದು ಸ್ವಾಬ್ ಟೆಸ್ಟ್ ನೀಡಲಾಗಿತ್ತು. ಇದೀಗ ವರದಿ ಬಂದಿದ್ದು ಡೆಲ್ಟಾ ಪ್ಲಸ್ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಸಚಿವ ಸುಧಾಕರ್, ಡೆಲ್ಟಾ ಪ್ಲಸ್ ಸೋಂಕು ತಗುಲಿರೋ ವೃದ್ಧನ ಚಿಕಿತ್ಸೆಗೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಡೆಲ್ಟಾ ಹಾಗೂ ಡೆಲ್ಟಾ ಪ್ಲಸ್ ಸ್ವರೂಪ ಬಹುತೇಕ ಒಂದೇ ಆಗಿದೆ. ಲಸಿಕೆ ತೆಗೆದುಕೊಂಡ್ರೆ ಯಾವುದೇ ಅಪಾಯ ಸಂಭವಿಸಲ್ಲ ಎಂದಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಒಬ್ಬ ಹಿರಿಯ ನಾಗರಿಕರಿಗೆ ಒಬ್ಬರಿಗೆ ಈ ಒಂದು ಸೋಂಕು ದೃಢ ಆಗಿದೆ. ಅವ್ರಿಗೆ ನಿಗಾ ಇಟ್ಟು ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೇವೆ. ಅದೇ ರೀತಿ ಅವರ ಪ್ರಾಥಮಿಕ ದ್ವಿತೀಯ ಸಂಪರ್ಕಗಳನ್ನೆಲ್ಲ ಕೂಡ ಪತ್ತೆ ಹಚ್ಚುವಂತ ಕೆಲಸ ಮಾಡಿ ಅವ್ರಿಗೂ ಕೂಡ ಪರೀಕ್ಷೆಗಳನ್ನ ಮಾಡಿ ಯಾರಿಗಾದ್ರೂ ಪಾಸಿಟಿವ್ ಬಂದಿದೆ ಇವತ್ತು ಗೊತ್ತಾಗುತ್ತೆ. ಡೆಲ್ಟಾ ಪ್ಲಸ್ ವೈರಸ್ ಹರಡುತ್ತಿರುವುದನ್ನು ಗಮನಿಸಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಸಿಎಂ ಬಿಎಸ್ವೈಗೆ ಪತ್ರ ಬರೆದಿದ್ದಾರೆ. ಆದಷ್ಟು ಬೇಗ ದೇಶದ 80% ಜನರಿಗೆ ಲಸಿಕೆ ನೀಡಬೇಕು. ಲಸಿಕೆ ಪಡೆದುಕೊಳ್ಳದವರಿಗೆ ಅಂತಾರಾಷ್ಟ್ರೀಯ ವಿಮಾನಗಳನ್ನು ನಿರ್ಬಂಧಿಸುವುದು ಸೂಕ್ತ ಎಂದು ಸಲಹೆ ನೀಡಿದ್ದಾರೆ. ಡೆಲ್ಟಾ ಪ್ಲಸ್ ವೇರಿಯಂಟ್ ವೈರಸ್ ಬಗ್ಗೆ ಮಾತನಾಡಿದ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು, ಸ್ಪೈಕ್ ಪ್ರೋಟೀನ್ ಆಧರಿಸಿ ಲಸಿಕೆ ತಯಾರಿಸಲಾಗಿದೆ. ನಮ್ಮ ಲಸಿಕೆ ಇದರ ವಿರುದ್ಧ ಕೆಲಸ ಮಾಡುತ್ತದೆ. ಡೆಲ್ಟಾ ಪ್ಲಸ್ ವೈರಸ್ 60% ವೇಗವಾಗಿ ಹರಡುತ್ತದೆ. ಇದು ಜಿನೋವಿಕ್ ಸೀಕ್ವೆನ್ಸ್ ಮೂಲಕ ಗೊತ್ತಾಗುತ್ತೆ ಎಂದಿದ್ದಾರೆ. ಮುಖ್ಯವಾಗಿ ನಮ್ಮ ಸ್ಪೈಕ್ ಪ್ರೋಟೀನ್ಸ್ ಏನಿದೆ, ಈ ಸ್ಪೈಕ್ ಪ್ರೋಟೀನ್ಸ್ಗಳು ಹೆಚ್ಚು ಬದಲಾವಣೆಗಳಾಗಿಲ್ಲ. ಕೋವಿಶೀಲ್ಡ್ ಇದರ ಆಧಾರದ ಬಗ್ಗೆನೇ ತಯಾರು ಮಾಡಿರುವಂಥದ್ದಿದೆ. ಮತ್ತು ನಮ್ಮ ಕೋವ್ಯಾಕ್ಸಿನ್ ತಯಾರಾಗಿರುವಂಥದ್ದು ಇಂಟೈರ್ ಡೆಡ್ ವೈರಸ್ ಆಧಾರಿತವಾಗಿ ತಯಾರಾಗುವಂಥದ್ದಿದೆ. ಆಗಿಂದಾಗ ಯಾವ್ಯಾವ ವೈರಸ್ ಮ್ಯೂಟೇಟ್ ಆಗುತ್ತೋ ಅದನ್ನು ಯೂಸ್ ಮಾಡಿಕೊಂಡು ವ್ಯಾಕ್ಸಿನ್ ತಯಾರಾಗುವಂಥದ್ದಾಗುತ್ತೆ. ಹಾಗಾಗಿ ಏನೇ ಇಂಥವು ವೈರಾಣುಗಳಿದ್ರೂ ಅದಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ನಮ್ಮ ವ್ಯಾಕ್ಸಿನ್ ಕೆಲಸ ಮಾಡುವಂಥದ್ದಿದೆ. ಕೊರೋನಾ 3ನೇ ಅಲೆಗೆ ಡೆಲ್ಟಾ ಪ್ಲಸ್ ವೈರಸ್ಸೇ ಕಾರಣವಾಗುತ್ತೆ ಅಂತ ಈಗಲೇ ಹೇಳೋಕ್ ಬರಲ್ಲ. ಹೀಗಿದ್ರೂ ಕೊರೋನಾ 3ನೇ ಅಲೆ ತಡೆಗೆ ಕರ್ನಾಟಕ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಇದೀಗ 3ನೇ ಅಲೆ ತಡೆಯುವ ಕುರಿತಾಗಿ ಡಾಕ್ಟರ್ ದೇವಿಶೆಟ್ಟಿ ನೇತೃತ್ವದ ತಜ್ಞರ ಸಮಿತಿ ಸರ್ಕಾರಕ್ಕೆ ಒಂದಿಷ್ಟು ಸಲಹೆಯನ್ನು ಕೊಟ್ಟಿದೆ. ವೈದ್ಯಕೀಯ ಸೌಲಭ್ಯ ಕಡಿಮೆ ಇರುವ ಚಾಮರಾಜನಗರ, ಕೊಪ್ಪಳ, ಯಾದಗಿರಿ, ಹಾವೇರಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ 8 ಜಿಲ್ಲೆಗಳಲ್ಲಿ ಕನಿಷ್ಠ 250 ಹಾಸಿಗೆ ಇರುವ ಮಕ್ಕಳ ಆಸ್ಪತ್ರೆ ತೆರೆಯಬೇಕು. ಮಕ್ಕಳ ವೈದ್ಯರು, ಸಿಬ್ಬಂದಿಗಳ ನೇಮಕ ಮಾಡಬೇಕು. ಅಂಗನವಾಡಿ, ಶಾಲೆ, ಕಲ್ಯಾಣ ಮಂಟಪಗಳಲ್ಲಿ ಲಸಿಕೆ ನೀಡಬೇಕು. ಹಾಗೆಯೇ ಹೆಚ್ಚಿನ ಆಕ್ಸಿಜನ್ ದಾಸ್ತಾನು ನೀಡಬೇಕು ಅಂತ ತಜ್ಞರ ಸಮಿತಿ ಸರ್ಕಾರಕ್ಕೆ ನೀಡಿದ 92 ಪುಟಗಳ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮುಖ್ಯವಾಗಿ 3ನೇ ಅಲೆಯಲ್ಲಿ ಮಕ್ಕಳಿಗೆ ಸೋಂಕು ಹರಡುವ ಅಪಾಯ ಇರುವುದರಿಂದ ಆ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಸರ್ಕಾರ ಮಾಡುತ್ತಿದೆ.
ಡೆಲ್ಟಾ ಪ್ಲಸ್ ಈ ಎರಡೂ ಹೆಸರುಗಳು ಒಂದೇ ಥರ ಇದ್ರೂ ಎರಡೂ ವೈರಸ್ಗಳನ್ನು ತಡೆಯೋಕೆ ಬೇರೆ ಬೇರೆ ಚಿಕಿತ್ಸೆಗಳಿವೆ. ಆದರೆ ಡೆಲ್ಟಾ ಪ್ಲಸ್ ಮತ್ತಷ್ಟು ರೂಪಾಂತರ ಪಡೆದುಕೊಂಡ್ರೆ ದೇಶದಲ್ಲಿ 3ನೇ ಅಲೆಗೆ ಡೆಲ್ಟಾ ಪ್ಲಸ್ ವೈರಾಣುವೇ ಪ್ರಮುಖ ಕಾರಣವಾಗುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಡೆಲ್ಟಾ ಪ್ಲಸ್ ಅಬ್ಬರಕ್ಕೆ ಬ್ರೇಕ್ ಹಾಕೋದು ಹೇಗೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಮೂರನೇ ಅಲೆಯ ಭೀತಿ ಇರುವಾಗಲೇ ರಾಜ್ಯಕ್ಕೆ ಡೆಲ್ಟಾ ಪ್ಲಸ್ ವೈರಸ್ ಕಾಲಿಟ್ಟಿದೆ. ಮೈಸೂರಿನಲ್ಲಿ ಒಂದು ಡೆಲ್ಟಾ ಪ್ಲಸ್ ಕೇಸ್ ಪತ್ತೆಯಾಗಿರುವುದರ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮಾಹಿತಿ ನೀಡಿದ್ದಾರೆ. ಡೆಲ್ಟಾ ಬಂದ ರೋಗಿಯನ್ನ ಐಸೋಲೇಟ್ ಮಾಡಲಾಗಿದೆ. ಆ ರೋಗಿಗೆ ಯಾವುದೇ ರೋಗ ಲಕ್ಷಣ ಇಲ್ಲ. ಅಲ್ಲದೆ ಸಂಪರ್ಕಿತರಿಗೂ ಡೆಲ್ಟಾ ಸೋಂಕು ಹರಡಿಲ್ಲ. ಜಿನೋಮ್ ಲ್ಯಾಬ್ಗಳನ್ನು ಸೆಟಪ್ ಮಾಡಲಾಗ್ತಿದ್ದು ಕರ್ನಾಟಕದಲ್ಲಿ 6 ಲ್ಯಾಬ್ ತೆರೆಯಲು ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಸುಧಾಕರ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಮೈಸೂರು ಭಾಗದಲ್ಲಿ ಒಂದು ಪೇಷಂಟ್ ಬಂದಿದ್ದಾರೆ. ಆ ಒಂದು ಪೇಷಂಟು ಕೂಡ ಐಸೋಲೇಟ್ ಮಾಡಿದ್ದೀವಿ, ಅವರನ್ನು ವಿಶೇಷವಾಗಿ ಐಸೋಲೇಟ್ ಮಾಡಿದ್ದೀವಿ. ಆದರೆ ಯಾವುದೇ ರೀತಿ ಅವರಿಗೆ ರೋಗದ ಲಕ್ಷಣ ಇಲ್ಲ ಮತ್ತು ಅವರ ಸಂಪರ್ಕದಲ್ಲಿದ್ದಂಥ ಪ್ರಾಥಮಿಕ ದ್ವಿತೀಯ ಸಂಪರ್ಕಗಳಲ್ಲಿ ಕೂಡ ಇದು ಅವರಿಗೆ ಪ್ರಸಾರ ಆಗಿಲ್ಲ. ಹಾಗೆ ನೋಡಿದ್ರೆ ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ಎರಡೂ ರೂಪಾಂತರಿಗಳ ರೋಗ ಲಕ್ಷಣಗಳು ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿವೆ. ಆದರೆ ಚಿಕಿತ್ಸೆ ಬೇರೆ ಬೇರೆ ಇದೆ ಎನ್ನುತ್ತಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ಇವತ್ತು ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ನ ನಡುವೆ ಇರತಕ್ಕಂಥ ಸೋಂಕಿನ ಗುಣಗಳು ಹೆಚ್ಚು ಕಡಿಮೆ ಅದೇ ಇದೆ. ಹಾಗಾಗಿ ಯಾರೂ ಕೂಡ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಚಿಕಿತ್ಸೆಯ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಅದನ್ನು ನಮ್ಮ ವೈದ್ಯರುಗಳು ಮಾಡ್ತಾರೆ. ಹಾಗಾಗಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಏನು ಲಸಿಕೆಯನ್ನು ಕೊಡ್ತಾ ಇದ್ದೀವಿ ಆ ಲಸಿಕೆಗಳನ್ನೆಲ್ಲ ಕೂಡ ತೆಗೆದುಕೊಳ್ಳಿ. ಈ ಲಸಿಕೆ ಎಲ್ಲ ರೀತಿಯ ಸ್ವರೂಪ ವೈರಾಣುವಿನ ಸ್ವರೂಪಗಳಿಗೂ ಕೂಡ ಇದು ಸಮರ್ಥವಾಗಿದೆ. ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿದಂತೆ ಡೆಲ್ಟಾ ಇರಲಿ ಡೆಲ್ಟಾ ಪ್ಲಸ್ ಇರಲಿ ಅವುಗಳನ್ನು ತಡೆಯೋ ಶಕ್ತಿ ವ್ಯಾಕ್ಸಿನ್ಗಳಿಗಿದೆ. ಹೀಗಾಗಿ ಲಸಿಕೆ ಪಡೆಯದವರು ಬೇಗ ಲಸಿಕೆ ಪಡೆಯಬೇಕು. 1 ಡೋಸ್ ಪಡೆದವರು ನಿಗದಿತ ಸಮಯದಲ್ಲಿ 2ನೇ ಡೋಸ್ ಪಡೆದುಕೊಳ್ಳಬೇಕು. ಜೊತೆಗೆ ಎಲ್ಲರಿಗೂ ಲಸಿಕೆ ಪಡೆಯಲು ಉತ್ತೇಜಿಸಬೇಕು. 2ನೇದಾಗಿ ಶಾರೀರಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ಗಳನ್ನು ಬಳಸೋದನ್ನ ನಿಲ್ಲಿಸಬಾರದು. ನಿಗದಿತವಾಗಿ ಕೈ ತೊಳೆಯೋದನ್ನ ಮುಂದುವರಿಸಬೇಕು. 3ನೇದಾಗಿ ತಮ್ಮ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛವಾಗಿಟ್ಕೊಳ್ಳಿ. ಜೊತೆಗೆ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ, ಯೋಗ, ವ್ಯಾಯಾಮದಂತಹ ಚಟುವಟಿಕೆಗಳನ್ನು ರೂಢಿಸಿಕೊಳ್ಳಬೇಕಾಗಿದೆ. ಆಗ ಮಾತ್ರ ವೈರಸ್ನಿಂದ ಮುಕ್ತಿ ಸಾಧ್ಯ.